ಚೆನ್ನಾಗಿದೆಯಮ್ಮ. ಯಾರದು ನೋವು ನೋವು ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿತ್ರಗೌಡ ಯೂಟ್ಯೂಬ್ ಚಾನಲ್. ಸೊ ನಾನು ಪ್ರೆಗ್ನೆನ್ಸಿ ಜರ್ನಿನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಅದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಲಾಸ್ಟ್ ಫೋಟೋ ನನ್ನ ಮಗನ ಜೊತೆ. ಸೊ ಆ್ಯಕ್ಚುಲಿ ಅವತ್ತು 31st ನೈಟು ನನಗೆ ಪೇಯ್ನ್ ಬಂತು ಅಂತ ಹೇಳಿ ಮಾರ್ನಿಂಗು ಕೇಕ್ ಕಟ್ ಮಾಡಿ ಹಾಗೆ ಹಾಸ್ಪಿಟ್ಲಿಗೆ ಹೊರಟ್ವಿ. ಸೊ ನನಗೆ ಆ್ಯಕ್ಚುಲಿ ಡೇಟ್ ಇದ್ದಿದ್ದು January 5th. ಸೊ ಅನ್ಫಾರ್ಚುನೇಟ್ಲಿ ನನಗೆ 31st ನೈಟ್ ಪೇಯ್ನ್ ಬಂದಿರೋದ್ರಿಂದ ನಾನು ಇಮಿಡಿಯೇಟಾಗಿ ಹೋಗಿ ಜಾಯಿನ್ ಆಗಬೇಕಾಗಿ ಬಂತು. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒನ್ ಆಫ್ ದ ರೀಸನ್ ಅಂದರೆ, ಸೊ ಆ್ಯಕ್ಚುಲಿ ನಾನು ವರ್ಕಿಂಗ್ ವುಮನ್ನು, ನಾನು ಕೆಲಸಕ್ಕೆ ಹೋಗಿ ಬರ್ತಾಯಿದ್ದೆ, ಬಸ್ಸಲ್ಲೇ ಹೋಗ್ತಾಯಿದ್ದು. ಸೊ ಲೆಟ್ರಲ್ಲಿ ನನಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಕೂಡ ನನಗೆ ಯಾರೂ ಸೀಟ್ ಕೊಡ್ತಾ ಇರಲಿಲ್ಲ. ಸೊ ಈ ವಿಡಿಯೋ ಮೂಲಕ ನಿಮಗೆ ಕೇಳ್ಕೊಳ್ಳೋದೇನು ಅಂದರೆ, ಯಾರಿಗಾದರೂ ಪ್ರೆಗ್ನೆಂಟ್ ಲೇಡೀಸು, ವಯಸ್ಸಾದವರು, ಹ್ಯಾಂಡಿಕ್ಯಾಪ್ಸು ಯಾರಾದರೂ ಇದ್ದರೆ ದಯವಿಟ್ಟು ಸೀಟ್ ಕೊಡಿ. ಯಾಕಂದರೆ ಸೊ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರುತ್ತೆ ಅಂತ ನಾನು ಲಿಟ್ರಲಿ ಅನುಭವಿಸಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದಂದರೆ ಅದೊಂದೇ, ದಯವಿಟ್ಟು ಸೀಟ್ಗಳು ಕೊಡಿ ಬಸ್ಸಲ್ಲಿ ಓಡಾಡಬೇಕಾದ್ರೆ. ಸೊ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಡಾಕ್ಟರು ಹೇಳಿದ್ದು ಇಮಿಡಿಯೇಟಾಗಿ ಹೋಗಿ ಜಾಯ್ನ್ ಆಗಿ ಅಂತ ಹೇಳಿದರು. ಸೊ ನಾನು ಬಂದುಬಿಟ್ಟು ಕೇಕ್ ಕಟ್ ಮಾಡಿ ಹೋಗಬೇಕು ಅಂತ ಹೇಳಿ ಸೊ ಡಿಲೇ ಮಾಡಿಬಿಟ್ಟೆ. ಸೊ ನಾನು ಹಾಸ್ಪಿಟ್ಲಿಗೆ ಬಂದು ಜಾಯ್ನ್ ಆಗೋಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. ಸೊ ಫೈನಲಿ ಆ ಕೇಕ್ ತಿಂದಿರೋದ್ರಿಂದ ನನ್ನ ಆಪ್ರೇಷನ್ ಕೂಡ ಡಿಲೇ ಆಯಿತು. 11:30 ಹಾಗೆ ನನ್ನ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದರು. ಸೊ 12:38ಗೆ ನನ್ನ ಮಗ ಹುಟ್ಟಿದ್ದು. ಸೊ ನ್ಯೂ ಇಯರ್ ದಿನ ಹುಟ್ಟಿದ್ದಾನೆ, 2025 ಸ್ಟಾರ್ಟಿಂಗಲ್ಲಿ. ಸೊ ಇವನು ಬಂದುಬಿಟ್ಟು ಬೇಟಾ ಆಗ್ತಾನೆ. ಸೊ ಈ ವರ್ಷದ ಮೊದಲ ಜನರೇಷನ್ ಬೇಟಾ ನನ್ನ ಮಗ ಆಗಿರ್ತಾನೆ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ಅವನಿಗೆ ಹ್ಯಾಪಿ ನ್ಯೂ ಇಯರ್ ಮತ್ತು ಹ್ಯಾಪಿ ಬರ್ಡೇ ಹೇಳ್ತಾ ಸೊ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಈ ವರ್ಷ ನನಗೆ ತುಂಬ ಖುಷಿ ತಂದಿದೆ, ನಿಮಗೂ ಹಾಗೆ ಖುಷಿ ಬಂದಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ, ಟಾಟಾ, ಬಾಯ್ ಬಾಯ್.